ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಂಡಿಯನ್ ಟೀಮ್ ಶ್ರೀಲಂಕಾ ಸೀರೀಸ್ಗೆ ಅಂದ್ರೆ ಶ್ರೀಲಂಕಾ ಟೂರ್ಗೆ ಇಂಡಿಯನ್ ODI ಸ್ಕ್ವಾಡ್ನ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದೆ. ಲಾಸ್ಟ್ ವಿಡಿಯೋದಲ್ಲಿ ನಾನು T20 ಸ್ಕ್ವಾಡ್ ಕೂಡ ಹೇಳಿದ್ದೆ. ಬಟ್ ಅಲ್ಲೇನು ಅನ್ನಿಸ್ತು ಅಂದ್ರೆ ನನಗೆ ಗೊತ್ತಿಲ್ಲ, ಗುರು ಸೂರ್ಯಕುಮಾರ್ ಯಾದವ್ ಅವ್ರನ್ನ ಕ್ಯಾಪ್ಟನ್ಸಿ ಮಾಡಿದೆ ತಪ್ಪಾಗಿತ್ತು. ಸೊ ಈ ಸ್ಕ್ವಾಡ್ ನಲ್ಲೂ ಕೂಡ ಸಾಕಷ್ಟು ಲೋಪದೋಷಗಳು ಕಾಣಿಸ್ತಾ ಇದೆ. ಸಾಕಷ್ಟು ಯಂಗ್ ಪ್ಲೇಯರ್ಸ್ ಗಳಿಗೆ ಚಾನ್ಸ್ ಕೊಡದೇ ಇರೋದು, ಅಂದ್ರೆ ಪ್ರತಿಭಾನ್ವಿತ ಚೆನ್ನಾಗಿ ಆಡಿದ್ರು ಕೂಡ ಚಾನ್ಸ್ ಸಿಗ್ಲಿಲ್ಲ ಅಂದ್ರೆ ಯಾಕೆ ಇರ್ಬೇಕು ಅಂತ ಅನ್ಸುತ್ತೆ ಗುರು. ಸೊ ಈ ಸ್ಕ್ವಾಡ್ ಬಗ್ಗೆನೂ ಕೂಡ ಹೇಳ್ತೀನಿ, ಈ ಸ್ಕ್ವಾಡ್ ಅಲ್ಲಿ ಯಾರ್ಯಾರಿದ್ದಾರೆ, ಏನಾಗಿದೆ ಎತ್ತ ಕತೆ ಅಂತ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ, ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಹಾಲಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟೋಗ್ಬಿಡೋಣ. ಸೊ ಇಂಡಿಯನ್ ODI ಸ್ಕ್ವಾಡ್ ಶ್ರೀಲಂಕಾ ಟೂರ್ಗೆ ನೋಡೋದಾದ್ರೆ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿ ಕಮ್ ಬ್ಯಾಕ್ ಮಾಡಿದ್ದಾರೆ. ಶುಭ್ಮನ್ ಗಿಲ್ ಅವರಿಗೆ ವೈಸ್ ಕ್ಯಾಪ್ಟನ್ ಕೊಟ್ಟಿದ್ದಾರೆ. ಏನ್ ಗುರು ಶುಭ್ಮನ್ ಗಿಲ್ ಅವರ ಲಾಸ್ಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಷ್ಟೇನೆ ಗುರು. ನನ್ಗೇನೋ ಲಾಸ್ಟ್ ಈ ಜಿಂಬಾಬ್ವೆ ಮೇಲೆ ಸ್ವಲ್ಪ ಚೆನ್ನಾಗಿ ಮಾಡಿದ್ರು ಗುರು. ಅದ್ ಬಿಟ್ರೆ ನನ್ಗೇನು ಅನಿಸ್ತು, ಏನ್ ಗುರು ಶುಭ್ಮನ್ ಗಿಲ್ ಎಲ್ಲರಿಗೂ ಯಂಗ್ಸ್ಟರ್ಗಳು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಚೆನ್ನಾಗಿ ಆಡ್ಕೊಂಬಂತ ಪ್ಲೇಯರ್ಸ್ ಗಳಿಗೆ ಚಾನ್ಸೇ ಇಲ್ವಾ ಅಂತ ಅನಿಸ್ತಿದೆ. ವೈಸ್ ಕ್ಯಾಪ್ಟನ್ ಈ ರೀತಿ ಕೊಟ್ಟಿರೋದು ನೋಡಿದ್ರೆ, ಇನ್ನು ವಿರಾಟ್ ಕೊಹ್ಲಿ, ನಮ್ಮ ಕಿಂಗ್ ಕೊಹ್ಲಿ ಕಮ್ ಬ್ಯಾಕ್ ಮಾಡಿದ್ದಾರೆ. ರೋಕೋ ಜೋಡಿಗೆ ನಮ್ಗೆ ರೆಸ್ಟ್ ಬೇಡ್ರಪ್ಪ, ನಾವು ಆಡ್ತೀವಿ ಅಂತ ಕಮ್ ಬ್ಯಾಕ್ ಮಾಡಿರೋದು ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ಖಂಡಿತ ಅಪ್ಸೆಟ್ ಮಾಡ್ಲೇಬೇಕು. ಇನ್ನು KL ರಾಹುಲ್ ನಮ್ಮ ಕನ್ನಡಿಗ ಇಂಡಿಯನ್ ಸ್ಕ್ವಾಡ್ಗೆ ವಾಪಸ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಫೈನಲಿ ಅವರು ಬಂದಿದ್ದಾರೆ ಗುರು. ಸೊ T20 ವರ್ಲ್ಡ್ ಕಪ್ ಕೂಡ ಸೆಲೆಕ್ಷನ್ ಮಾಡಿರಲಿಲ್ಲ. ಇನ್ನು ರಿಷಬ್ ಪಂತ್ ಅವ್ರನ್ನ ಕೂಡ ವಿಕೆಟ್ ಕೀಪರ್ ಆಗಿ ಸೆಲೆಕ್ಷನ್ ಮಾಡಿದ್ದಾರೆ. ನನಗನ್ಸುತ್ತೆ ರಿಷಬ್ ಪಂತ್ ಅವರು ವಿಕೆಟ್ ಕೀಪರ್ ಆಗಿ ಆಡ್ತಾರೆ, KL ರಾಹುಲ್ ಪ್ಲೇಯರ್ ಆಗಿ ಆಡಬಹುದು. ಇನ್ನು ಶ್ರೇಯಸ್ ಅಯ್ಯರ್ ಅವರು ಈ ಸ್ಕ್ವಾಡ್ ಇದ್ದಾರೆ. ಇನ್ನು ಶಿವಮ್ ದುಬೆನ ಸೆಲೆಕ್ಷನ್ ಮಾಡಿದ್ದಾರೆ ಗುರು. ಶಿವಮ್ ದುಬೆ T20ಗೆ ಓಕೆ ಚೆನ್ನಾಗಿ ಆಡಿದ್ದಾರೆ. ಚೆನ್ನಾಗಿ ವರ್ಲ್ಡ್ ಕಪ್ ನಲ್ಲಿ ಅಷ್ಟೇನು ಚೆನ್ನಾಗಿ ಆಡ್ಲಿಲ್ಲ, ಇಟ್ಸ್ ಓಕೆ, ಕೊನೆ ಮ್ಯಾಚ್ ಆಡಿದ್ರು. ಬಟ್ ಶಿವಮ್ ದುಬೆ ಅವ್ರನ್ನ ಯಾಕೆ ಸೆಲೆಕ್ಷನ್ ಮಾಡಿದ್ರು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ಗುರು. ಮೋಸ್ಟ್ಲಿ ಆಲ್ರೌಂಡರ್ ಲಿಸ್ಟ್ ನಲ್ಲಿ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಶಿವಮ್ ದುಬೆ ಅವ್ರನ್ನ. ಆಲ್ಮೋಸ್ಟ್ ಇದ್ರಲ್ಲಿ ನೋಡಿದ್ರೆ ಶಿವಮ್ ದುಬೆ ಮತ್ತೆ ವಾಷಿಂಗ್ಟನ್ ಸುಂದರ್ ಇಬ್ರೇನೆ ಗುರು ಆಲ್ರೌಂಡರ್ ನನಗೇನೋ ಕಾಣಿಸ್ತಾ ಇರೋದು. ಇನ್ನ ಕುಲ್ದೀಪ್ ಯಾದವ್ ಅವ್ರನ್ನ ಈ ಸ್ಕ್ವಾಡ್ ನಲ್ಲಿ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಖಂಡಿತ ಇದು ಒಳ್ಳೆ ವಿಷಯ. ಬಟ್ ಮೊಹಮ್ಮದ್ ಸಿರಾಜ್ ಮಿಯಾ ಕೂಡ ವಾಪಸ್ ಬಂದಿದ್ದಾರೆ ಈ ಸ್ಕ್ವಾಡ್ ನಲ್ಲಿ. ಇನ್ನು ವಾಷಿಂಗ್ಟನ್ ಸುಂದರ್ ಅವ್ರಿಗೆ ಇವಾಗ ಹೆವಿ ಚಾನ್ಸ್ ನ ಕೊಡ್ತಿದ್ದಾರೆ. ಯಾಕೆ ಈ ರೇಂಜ್ ಚಾನ್ಸ್ ಕೊಡ್ತಿದ್ದಾರೆ ಗೊತ್ತಾಗ್ತಿಲ್ಲ. ಕೊಡ್ಬೇಕಾ ಈ ಟೈಮಲ್ಲಿ ಕೊಡ್ಲೇ ಇಲ್ಲ. ಸೊ ಇವಾಗ್ಲಾದ್ರೂ ಚೆನ್ನಾಗಿ ಆಡಿ ನೆಕ್ಸ್ಟ್ WC ವರ್ಲ್ಡ್ ಕಪ್ ಗೆ ಸೆಲೆಕ್ಷನ್ ಆಗ್ಲಿ ಅಂತ ನನ್ಗನ್ಸುತ್ತೆ ವಾಷಿಂಗ್ಟನ್ ಸುಂದರ್ ಅವ್ರದ್ದು. ಹರ್ಷ್ದೀಪ್ ಸಿಂಗ್ ಅವರು ವಾಪಸ್ ಕಂಬ್ಯಾಕ್ ಮಾಡಿದ್ರೆ. ರಿಯಾನ್ ಪರಾಗ್ ಅವ್ರಿಗೂ ಕೂಡ ಇಲ್ಲಿ ಸೆಲೆಕ್ಷನ್ ಕಮಿಟಿ ಮಣೆ ಹಾಕಿದೆ ಗುರು. ನನಗನ್ನಿಸ್ತದೆ ಎಲ್ಲೋದ್ರೂ ಋತುರಾಜ್ ಗಾಯಕ್ವಾಡ್ ಯಾಕೆ ಅಂತ ಒಬ್ಬ ಬಿಗ್ ಪ್ಲೇಯರ್ಗೆ ಚಾನ್ಸ್ ಕೊಡ್ತೇ ಇಲ್ಲ. ಇಂತ ವರ್ಸ್ಟ್ ಕಮ್ಯುನಿಟಿ ಸೆಲೆಕ್ಷನ್ ಆಗಿ ಯಾಕೆ ಮಾಡ್ತಾ ಇದ್ದಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ ಗುರು. ಈ BCCI ಸೆಲೆಕ್ಷನ್ ಕಮಿಟಿ ನಿಜವಾಗ್ಲೂ ವರ್ಸ್ಟ್ ಆಗಿ ಸೆಲೆಕ್ಷನ್ ಮಾಡ್ತಾ ಇದೆ ಗುರು. ರಿಯಾನ್ ಪರಾಗ್ ಒಬ್ಬ T20ಗೆ ಪರ್ಫೆಕ್ಟ್ ಆಗಿದ್ದಾರೆ. ಬಟ್ ODI ನಲ್ಲಿ ಇಷ್ಟು ಬೇಗ ಚಾನ್ಸ್ ಕೊಡುವಂತ ಅವಶ್ಯಕತೆ ಇತ್ತ? ಋತುರಾಜ್ ಗಾಯಕ್ವಾಡ್ ಅಂತ ಒಬ್ಬ ಒಳ್ಳೆ ಪ್ಲೇಯರ್ ನ ಯಾಕೆ ಕುಣಿಸಿದ್ರು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಅವರು ಸಂಜು ಸ್ಯಾಮ್ಸನ್ ಅವರು ಲಾಸ್ಟ್ ಸೀರೀಸ್ ನಲ್ಲಿ 100 ಕೂಡ ಹೊಡೆದಿದ್ರು. ಅಂತವ್ರಿಗೆ T20 ನಲ್ಲಿ ಇವಾಗ ಸ್ಕ್ವಾಡ್ ನಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ, ODI ನಲ್ಲಿ ಕೈ ಬಿಟ್ಟಿದ್ದಾರೆ. ಎಂತ ಯಪ್ಪ, ಹೆಂಗ್ ಅನಿಸ್ತು ಅಂದ್ರೆ ಈ ತರ ಜನ ಇರ್ತಾರ ಅಂತ ನನ್ಗೇನು ಅನ್ನಿಸ್ತಾ ಇದೆ ಗುರು. ಇನ್ನು ಅಕ್ಷರ್ ಪಟೇಲ್ ಅವರು ಕಮ್ ಬ್ಯಾಕ್ ಮಾಡಿದ್ದಾರೆ, ಇದು ಒಳ್ಳೆ ವಿಷಯ. ಬಟ್ ಖಲೀಲ್ ಅಹಮದ್ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಇನ್ನು ಹರ್ಷಿತ್ ರಾಣಾ ಅವ್ರಿಗೂ ಕೂಡ ಈ ODI ಸ್ಕ್ವಾಡ್ ನಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ. ಈ ವ್ಯಕ್ತಿ T20 ಸ್ಪೆಷಲಿಸ್ಟ್ ಬೌಲರ್ ಅಂತ ಅನ್ಕೊಂಡಿದ್ದಾರೆ. ನಾವು ODI ನಲ್ಲಿ ಯಾಕೆ ಕರ್ಕೊಂಬಂದು ತುಂಬ್ತಾ ಇದ್ದಾರೆ ಗೊತ್ತಾಗ್ತಿಲ್ಲ ಇವರು. ಸೆಲೆಕ್ಷನ್ ಕಮಿಟಿ ಅದು ಏನ್ ಪ್ಲಾನ್ ಮಾಡ್ತಿದೆ ನಿಜವಾಗ್ಲೂ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಯಾರಿಗೆ ಯಾವ ಚಾನ್ಸ್ ಕೊಡ್ಬೇಕು ಅಂತ ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಗುರು. ಖಂಡಿತವಾಗಿಯೂ ODI ನಲ್ಲಿ T20 ಆಡೋರ್ನೆಲ್ಲ ODIಗೆ ಹಾಕಿದ್ದಾರೆ, ODI ಆಡೋರೆಲ್ಲರಿಗೂ T20ಗೆ ಹಾಕಿದ್ದಾರೆ. ಸೊ ಕಂಪ್ಲೀಟ್ಲಿ ಒಂಥರ ರಾಜಕಾರಣ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಗುರು. ನೆಕ್ಸ್ಟ್ ವರ್ಲ್ಡ್ ಕಪ್ ಗೋಸ್ಕರ ಇವರು ಬೇರೆನೆ ನೋಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಬೇರೆ ಎಂತೆಂತವ್ರಿಗೆ ಚಾನ್ಸ್ ಕೊಡ್ತಾ ಇದ್ದಾರೆ ಗುರು. ಅದು ಯಾಕೆ ಅಂತ ನಿಜವಾಗ್ಲೂ ನನ್ಗಂತೂ ಗೊತ್ತಾಗ್ತಿಲ್ಲ. ಸೊ ನಿಮ್ಗೆ ಅನಿಸ್ತು ಗುರು? ನನ್ಗೇನೋ ಇದರಲ್ಲಿ ಖಂಡಿತ ರಾಜಕಾರಣ ಎದ್ದು ಕಾಣಿಸ್ತಾ ಇದೆ. ನನ್ಗನ್ಸಿದ ಪ್ರಕಾರ ಪ್ರತಿಭಾನ್ವಿತ ಪ್ಲೇಯರ್ಸ್ಗಳಿಗೆ ಅಂದ್ರೆ ಟ್ಯಾಲೆಂಟ್ ಇರೋರಿಗೆ ಚಾನ್ಸ್ ಕೊಡ್ಲೇಬೇಕಿತ್ತು. ಬಟ್ ಇದು ತುಂಬಾನೇ ಅರ್ಥ ಆಗ್ತಿದೆ ಗುರು. ಬಟ್ ರೋಕೋ ಜೋಡಿ ಕಮ್ ಬ್ಯಾಕ್ ಮಾಡಿದ್ರೆ ತುಂಬಾನೇ ಖುಷಿ ಅನಿಸ್ತಿದೆ. ಸೊ ನಿಮ್ಗೆ ಅನಿಸ್ತು ಈ ODI ಸ್ಕ್ವಾಡ್ ನಲ್ಲಿ ಬೇರೆ ಯಾರು ಇರ್ಬೇಕಾಗಿತ್ತು, ಯಾರು ಇರಬಾರ್ದಾಗಿತ್ತು? ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬೈ ಬೈ, ಸಿ ಯು.